ಸ್ನೇಹಿತರೆ ನಮಸ್ಕಾರ. SR Boy ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SR Boy ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲನೇದಾಗಿ ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಯುವ ನಿಧಿಗೆ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ ಯುವ ನಿಧಿ ಅನ್ನೋದು ನಿರುದ್ಯೋಗ ಭತ್ಯೆ ಅಂತ ಹೇಳ್ಬೋದು. ಡಿಗ್ರಿ ಮತ್ತು ಡಿಪ್ಲೊಮಾದವರ ನಿರುದ್ಯೋಗ ಭತ್ಯೆಯಾಗಿ ಪ್ರತಿ ತಿಂಗಳ ಡಿಗ್ರಿ ಅವರಿಗೆ ಅಂದರೆ ಪದವಿಯನ್ನು ಯಾರು ತೆಗೆದುಕೊಂಡಿರ್ತಾರೆ ಅಂಥವ್ರಿಗೆ 2023ರಲ್ಲಿ ಅಂಥವರಿಗೆ 3,000 ಮತ್ತು ಡಿಪ್ಲೊಮಾ ಪದವಿ ತೆಗೆದುಕೊಂಡವರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಭತ್ಯೆ ಕೊಡಲಾಗುತ್ತೆ ಅಂತ ಯೋಜನೆನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಓಕೆ, ಯುವ ನಿಧಿ ಅರ್ಜಿನ ಸಲ್ಲಿಸಬೇಕಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ ಯುವ ನಿಧಿ ಸಲ್ಲಿಸಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕನ್ಸಂಟ್ ಅಂತ ಬರುತ್ತೆ, ಸ್ವಯಂ ಘೋಷಣೆ ಒಪ್ಪಿಗೆ. ನಾನು ಕರ್ನಾಟಕ ವಾಸಿ ಆಗಿರುತ್ತೇನೆ ಅಂತ ಇದು ಮೊದಲನೇ ಕೊಟ್ಟಿದ್ದಾರೆ. ಎರಡನೇದಾಗಿ 2023 ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಮತ್ತು ಪದವಿ ಉತ್ತೀರ್ಣರಾಗಿರುತ್ತೇನೆ ಅಂತ ಇದೆ. ನಂತರ ಮೂರನೇದಾಗಿ ನಾನು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲ, ಯಾವುದೇ ರೀತಿ ಉನ್ನತ ಶಿಕ್ಷಣನ ಮಾಡುತ್ತಿದ್ದರೆ ಅಂಥವ್ರು ಅರ್ಜಿನ ಸಲ್ಲಿಸಲಿಕ್ಕೆ ಬರೋಲ್ಲ. ನಂತರ ನಾನು ಸ್ವಯಂ ಉದ್ಯೋಗಿ ಆಗಿಲ್ಲ, ಏನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಅವರು ಕೂಡ ಈ ಅರ್ಜಿನ ಸಲ್ಲಿಸಲಿಕ್ಕೆ ಬರೋಲ್ಲ. ಅದರ ಜೊತೆಗೆ ನಂತರ ESI PF NPS ಬೆನಿಫಿಟ್ ಏನಾದರೂ ತೆಗೆದುಕೊಳ್ಳಿದ್ರೆ ಅಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಬರೋಲ್ಲ. ನಂತರ ಪ್ರೈವೇಟ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಏನಾದರೂ ಉದ್ಯೋಗ ಇದ್ದರೆ ಅಂಥವ್ರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಬರೋಲ್ಲ. ಓಕೆ, ಒಂದು ವೇಳೆ ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದಾಗ ಅರ್ಜಿನ ಸಲ್ಲಿಸ್ಬೋದು, ನೋ ಅಂತ ಕ್ಲಿಕ್ ಮಾಡಿದರೆ ಈ ಯೋಜನೆಗೆ ನೀವು ಅರ್ಹರಲ್ಲ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ, ಇಲ್ಲಿ ಎಸ್ ಮಾಡಿದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ನಂತರ ಗೆಟ್ ಡೀಟೇಲ್ಸ್ ಕೊಟ್ಟಾಗ ನಿಮ್ಮ ಮಾಹಿತಿ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡಿಗ್ರಿ ಅಥವಾ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ UG ಅಥವಾ PG ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಾಗ ನಂತರ ನಿಮ್ಮ ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರದ ನೋಂದಣಿ ಸಂಖ್ಯೆನ ಹಾಕೊಂಡ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ನಂತರ ಇಲ್ಲಿ ರೇಷನ್ ಕಾರ್ಡ್, ಡಿಗ್ರಿ, ಡಿಪ್ಲೊಮಾ, CD ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ಇಲ್ಲಿ ಮಾಹಿತಿ ಕೇಳುತ್ತೆ, ಅದನ್ನ ಹಾಕ್ಕೊಳ್ಬೋದು. ಬೆಸ್ಟ್ ಬೇ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೆಸರಿದ್ದರೆ ರೇಷನ್ ಕಾರ್ಡ್ ಪಡಿತರ ಚೀಟಿ ಸಂಖ್ಯೆನ ಹಾಕ್ಕೊಂಡು ನಂತರ ಇಲ್ಲಿ ಅವರ ಹೆಸರು ಇಲ್ಲಿ ಬರುತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID-ನ ಹಾಕೊಂಡ್ರೆ ವೆರಿಫೈ ಆಗುತ್ತೆ. ಅದನ್ನು OTP ಹಾಕೊಂಡು ವೆರಿಫೈ ಮಾಡಿದ್ರೆ ಅರ್ಜಿನ ಸಲ್ಲಿಸಬಹುದು. ನಂತರ ಕೊನೆಯದಾಗಿ ಇಲ್ಲಿ ನೋಡ್ಬೋದು ನಿಮ್ಮ ಕಾಸ್ಟ್ ಕೇಳುತ್ತೆ, SC ST OBC ಜನರಲ್ ಕೇಳುತ್ತೆ, ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಸಬಿಲಿಟಿ ಕೇಳುತ್ತೆ, ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ಎಸ್ ಮಾಡಿದ್ರೆ UD ID ನಂಬರ್ ಹಾಕ್ಕೊಂಡು ಸಬ್ಮಿಟ್ ಮಾಡ್ಬೋದು. ಇಲ್ಲವಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ ನಂತರ ಕ್ಯಾಪ್ಚಾ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ, ನಿಮ್ಮ ಅರ್ಜಿನ ಸಲ್ಲಿಸಲಿಕ್ಕೆ ಹೋದಾಗ ಸಬ್ಮಿಟ್ ಆಗದಿದ್ದಾಗ ಇಲ್ಲಿ ಟು ಚೆಕ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ, ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ. ನಂತರ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, NARDKarnataka.gov.in ಅಂತ ವೆಬ್ಸೈಟ್ ಇರುತ್ತೆ. ಈ ರೀತಿ ಓಪನ್ ಆಗುತ್ತೆ. ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ. ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, 3,000 ಅಂತ ಕೊಟ್ಟಿದ್ದಾರೆ. ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದರೆ ಪ್ರಮಾಣೀಕರಿಸಲು ಯುವ ನಿಧಿ ಯೋಜನೆಯು ನ್ಯಾಷನಲ್ ಅಕಾಡೆಮಿಕ್ ಡೆಪೋಸಿಟರಿ ಅಂತ ಇಂದ ಮಾಹಿತಿ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಮಾಹಿತಿನ ನೀವು ಪಡ್ಕೊಳ್ಬಹುದು. ನೋಡಬಹುದು ನಾಡ ಕರ್ನಾಟಕ ಅಂಕಿಅಂಶದಲ್ಲಿ 211 ಬೋರ್ಡಿಂಗ್ ಆಗಿರುವ ಶೈಕ್ಷಣಿಕ ಸಂಸ್ಥೆಗಳಿವೆ. ನಂತರ 6.05 ಕ್ರೋಸ್ ವಿಶ್ವವಿದ್ಯಾಲಯಗಳ ಅಪ್ಲೋಡ್ ಕೂಡ ಮಾಡಲಾಗಿದೆ ದಾಖಲಾತಿಗಳು. ನಂತರ 6.3 lakhs ಡೌನ್ಲೋಡ್ ಮಾಡಲಾದ ಶೈಕ್ಷಣಿಕ ದಾಖಲಾತಿಗಳು ಇದರಲ್ಲಿ ನೋಂದಣಿಯಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಇದರಲ್ಲಿ ನಿಮ್ಮ ನೋಂದಣಿ ಸಂಖ್ಯೆನ ಹಾಕ್ಕೊಂಡು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಮೊದಲಿಗೆ ಈ ರೀತಿ ಮುಖಪುಟ ಓಪನ್ ಆಗುತ್ತೆ. ನಂತರ ಇಲ್ಲಿ ಯುವ ನಿಧಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಮೆಸೇಜ್ ಕೂಡ ಬರುತ್ತೆ, ಅದನ್ನು ಕ್ಲೋಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಿಮ್ಮ ದಾಖಲಾತಿಗಳನ್ನು ನಾಡ ಜಾಲತಾಣದಲ್ಲಿ ಪರಿಶೀಲನೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ನೋಂದಣಿ ಸಂಖ್ಯೆ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಮತ್ತು ಕೊನೆಯದಾಗಿ 6th ಸೆಮಿಸ್ಟರ್ ಯಾವಾಗ ಪಾಸ್ ಆಗಿದ್ದೀರಾ 2023ರಲ್ಲಿ ಪಾಸ್ ಆಗಿದ್ದರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬಹುದು. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಲವೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಅಡಿಯಲ್ಲಿ 2022-23ನೇ ಸಾಲಿನಲ್ಲಿ ನೀವು ಉತ್ತೀರ್ಣರಾಗಿರಬೇಕಾಗುತ್ತದೆ. ಇದೇ ಒಂದು ಸ್ಪಷ್ಟವಾದ ಮಾಹಿತಿ. 2022-23ರಲ್ಲಿ ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಮುಗಿದಿರಬೇಕಾಗುತ್ತದೆ. ನಂತರ ಇಲ್ಲಿ ನೋಡಬಹುದು, ಉತ್ತೀರ್ಣರಾದ ಪದವೀಧರ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುವುದು. ಯಾರಿಗೆ ಕೊಡ್ತಾರೆ ಇದು?
ಉತ್ತೀರ್ಣರಾದ ಪದವೀಧರರ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಮಾತ್ರ ಏನಾಗುತ್ತೆ ನಿರುದ್ಯೋಗ ಭತ್ಯೆಯನ್ನು ಕೊಡಲಾಗುತ್ತದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಓಕೆ, ಪರೀಕ್ಷಾ ಫಲಿತಾಂಶ ಪ್ರಕಟವಾದ ದಿನದಿಂದ 180 ದಿನಗಳಾದ ನಂತರ ಉದ್ಯೋಗಾವಕಾಶ ಪಡೆಯದ ಪದವೀಧರರ ಯೋಜನೆಗೆ ಅರ್ಹರಾಗಿರುತ್ತಾರೆ. ನೀವು ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ನಂತರ ನೀವು 180 ದಿನಗಳವರೆಗೆ ಯಾವುದೇ ರೀತಿ ನೀವು ಉದ್ಯೋಗ ಪಡೆದಿಲ್ಲ ಅಂದರೆ ಅಂಥವರು ನೀವು ಅರ್ಹರಾಗಿರ್ತಾರೆ. ಅಂದರೆ 180 ದಿನಗಳ ಆದ ನಂತರ ಯಾವುದೇ ರೀತಿ ನಿಮಗೆ ಉದ್ಯೋಗ ಸಿಗಲಿಲ್ಲ ಅಂಥವರು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ನಂತರ ಈ ಉದ್ಯೋಗ ಭತ್ಯೆಯನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಮಾತ್ರ ಪಡೆಯಬಹುದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕಂದ್ರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅರ್ಜಿನ ತೆಗೆದುಕೊಳ್ಳಲಾಗುತ್ತದೆ. ನಂತರ ಈ ಯೋಜನೆಯ ಪ್ರಯೋಜನವನ್ನು ಗರಿಷ್ಠ 2 ವರ್ಷಗಳ ಅವಧಿವರೆಗೆ ಮಾತ್ರ ಒದಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅರ್ಹ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದಿದ್ದಲ್ಲಿ ಈ ಯೋಜನಾ ಪ್ರಯೋಜನಗಳನ್ನು ಸ್ಥಗಿತಗೊಳಿಸಲಾಗುವುದು. ಯಾವುದೇ ರೀತಿ ನೀವು ಅರ್ಜಿ ಸಲ್ಲಿಸಿದ ನಂತರ ಇದರ ಲಾಭವನ್ನು ಪಡಿತಿರ್ತಾರೆ, ನಂತರ ಯಾವುದೇ ಒಂದು ಉದ್ಯೋಗನ ನೀವು ಮಾಡ್ತಿದ್ದರೆ ಏನಾಗುತ್ತೆ, ನಿಮ್ಮ ಯೋಜನೆಯನ್ನು ಆಟೋಮೆಟಿಕ್ಕಾಗಿ ಸ್ಥಗಿತಗೊಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಯೋಜನಾ ಅನುಷ್ಠಾನ ಇಲಾಖೆ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಈ ಇಲಾಖೆಯಿಂದ ಏನು ಮಾಡ್ತಾರೆ, ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಇಲಾಖೆಯಿಂದ ನಿಮಗೆ ನಿರುದ್ಯೋಗ ಭತ್ಯೆ ಸಿಗುತ್ತದೆ. ಓಕೆ, ನಂತರ ಈ ಯೋಜನೆಯ ಪ್ರಯೋಜನಗಳನ್ನು ಫಲಿತಾಂಶ ಹೊರಡಿಸಿದ ದಿನಾಂಕದಿಂದ 2 ವರ್ಷದವರೆಗೆ ಅವಧಿವರೆಗೆ ಅಥವಾ ಅರ್ಜಿದಾರರಿಗೆ ಉದ್ಯೋಗ ಸಿಗುವವರೆಗೆ ಜಾರಿಯಲ್ಲಿರುತ್ತದೆ. ನಿರುದ್ಯೋಗ ಭತ್ಯೆ ಮೊತ್ತವು ಈ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲ ನಿರುದ್ಯೋಗ ಪದವೀಧರರಿಗೆ ಪ್ರತಿ ತಿಂಗಳು ಎಷ್ಟು ಸಿಗುತ್ತೆ, 3,000. ಅದೇ ರೀತಿ ಎಲ್ಲ ನಿರುದ್ಯೋಗ ಡಿಪ್ಲೊಮಾ ಪದವೀಧರರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಸಿಗುತ್ತೆ. ಯೋಜನೆ ಅರ್ಹತೆಗಳೇನಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅರ್ಜಿದಾರರು 2023 ಸಾಲಿನ ಪದವಿ ಅಥವಾ ಡಿಪ್ಲೊಮಾ ಪದವೀಧರರಾಗಿರಬೇಕು. ಅರ್ಜಿದಾರರು ಕರ್ನಾಟಕ ನಿವಾಸಿಯಾಗಿರಬೇಕು ಅಥವಾ ರಾಜ್ಯದಲ್ಲಿ ಕನಿಷ್ಠ 6 ವರ್ಷಗಳ ಕಾಲ ವಿದ್ಯಾಭ್ಯಾಸನ ಮಾಡಿರಬೇಕಾಗುತ್ತೆ. ಅರ್ಜಿದಾರರು ನಿರುದ್ಯೋಗರಾಗಿರಬೇಕಾಗುತ್ತೆ, ಯಾವುದೇ ರೀತಿ ಉದ್ಯೋಗನ ಪಡೆದುಕೊಂಡಿರಬಾರದು. ನಂತರ ಅರ್ಜಿದಾರರು ಉನ್ನತ ವ್ಯಾಸಂಗ ಮಾಡುತ್ತಿರಬಾರದು, ಯಾವುದೇ ರೀತಿ ಶಿಕ್ಷಣವನ್ನು ಮುಂದುವರಿಸಿರಬಾರದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. ನಂತರ ಈ ಯೋಜನೆಯಲ್ಲಿ ಒದಗಿಸಲಾದ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಅಂದರೆ DBT ಮೂಲಕ ಏನಾಗುತ್ತೆ ವಿತರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನಂತರ ನಿಯತಕಾಲಿಕವಾಗಿ ಯುವ ನಿಧಿ ಯೋಜನೆ ನಿರುದ್ಯೋಗ ಭತ್ಯೆಯನ್ನು ಪಡೆಯಲು ಫಲಾನುಭವಿಗಳು ಪ್ರತಿ ತಿಂಗಳು ತಮ್ಮ ಉದ್ಯೋಗದ ಸ್ಥಿತಿ ಬಗ್ಗೆ ಸ್ವಯಂ ಘೋಷಣೆಯನ್ನು ಒದಗಿಸಬೇಕು. ಅರ್ಜಿದಾರರು ಒದಗಿಸಿದ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ಜುಲ್ಮಾನೆಯನ್ನು ವಿಧಿಸಲಾಗುವುದು ಅಂತ ಕೊಟ್ಟಿದ್ದಾರೆ, ಅಂದರೆ ದಂಡವನ್ನು ವಿಧಿಸಲಾಗುವುದು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಂತರ ಯುವ ನಿಧಿ ಯೋಜನೆಗಳನ್ನು ಪಡೆಯಲು ಅಗತ್ಯವಾಗಿರುವ ದಾಖಲಾತಿಗಳು ಏನು? ಒಂದು ಆಧಾರ್ ಕಾರ್ಡ್ ಬೇಕು, ನಂತರ ಪದವಿ ಅಥವಾ ಡಿಪ್ಲೊಮಾ ನೋಂದಣಿ ಸಂಖ್ಯೆ ಬೇಕು, ನಂತರ ಡಿಜಿಲಾಕರ್ನಲ್ಲಿ ಕ್ಲೈಮ್ ಮಾಡಿರುವ ಪದವಿ ಮತ್ತು ಡಿಪ್ಲೊಮಾ ಪ್ರಮಾಣಪತ್ರ, ನಂತರ ಕಂದಾಯ ಇಲಾಖೆಯಿಂದ ವಿತರಿಸಲಾದ ನಿವಾಸ ಅಥವಾ ರೆಸಿಡೆನ್ಷಿಯಲ್ ಪ್ರಮಾಣಪತ್ರ ಅಥವಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯದಿಂದ ವಿತರಿಸಲಾದ ಶೈಕ್ಷಣಿಕ ಪ್ರಮಾಣಪತ್ರ. ನಂತರ ಈ ಯೋಜನೆಗೆ ಯಾರು ಅರ್ಹರಲ್ಲ? ಸ್ವಯಂ ಉದ್ಯೋಗದಲ್ಲಿ ಇರೋರಂಥವ್ರು, ಈಗಾಗಲೇ ಕೇಂದ್ರ ಅಥವಾ ರಾಜ್ಯದಲ್ಲಿ ನೌಕರಿನ ಪಡೆದುಕೊಂಡರು ಅಂಥವರು ಈ ಯೋಜನೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ನಂತರ ಈಗಾಗಲೇ ಉನ್ನತ ಶಿಕ್ಷಣ ಪಡೆಯುತ್ತಿರೋ ಅಂಥವರು ಕೂಡ ಈ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ನಂತರ ಶಿಷ್ಯ ವೇತನ ಪಡೆಯುತ್ತಿರೋ ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ನಂತರ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗರಾಗಿರೋ ಅಂಥವರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.